ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ, ಇವಾಗ ಬೆಳಗ್ಗೆ ಸ್ನಾನ ಅದು ಎಲ್ಲ ಆಗೈತಿ. ಇನ್ನೂ ಸ್ನಾನ ಆಗೈತಿಲ್ಲ? ಅದು ಸ್ನಾನ ಆಗೈತಿ. ಮನ್ಯಾಗ ಎಲ್ಲರಿಗೂ ಸ್ನಾನ ಆಗೈತಿ. ಲಾಸ್ಟ್ ಆದ್ರೆ ಸದ್ ನಮ್ಮ ಅಪ್ಪ ಸ್ನಾನ ಮಾಡಕತ್ತಾರ. ಬರ್ರಿ ಅಮ್ಮ ಏನು ಮಾಡ್ತಾಳ ನೋಡೋಣ ಅಂತ. ಏನು ಮಾಡಕತ್ತಿ ಬೇ? ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟು. ನೀ ಏನು ತಿಂತಿ? ಅನ್ನದ ಎಲ್ಲರೂ ತಿಂತಾರ ಉಪ್ಪಿಟ್ಟು. ನಮ್ಮವ್ವ ತಿನ್ನತ್ತಾಳ ಅನ್ನನ. ಇವು ಯಾವ್ದು ಅನ್ನ ಒಗ್ಗರಣೆ ಕಲ್ತ ಮಾಡ್ತದನ. ಚಾ ಅದ ಸಾ ನನಗೀತ ಬೇಕು ಸಾ. ಅದು ಚಾ ಕುಡಿದು ರೂಢಿ ಆಗೈತ್ರಿ. ಬೆಳಗ್ಗೆ ಟೈಮ್ ಚಾ ಕುಡಿಯೋದು ಬಿಟ್ಟಿನಿ. ಲೇಟಾಗಿ ಚಾ ಕುಡಿತೀನಿ. ಅದು ಚಾ ಕುಡಿಲಿಲ್ಲದ್ರೆ ತಲೆನೋವು ಹೇಳುತ್ತೆ. ಯಾಕಂದ್ರೆ ಚಾ ಕುಡಿದು ರೂಢಿ ಆಗಿಬಿಟ್ಟೈತಿ. ಹೀಗಾಗಿ ನನಗೊಂದು ಜರ ಸಾ. ರಾತ್ರಿ ಮಾಡಿದ್ದು ಇನ್ನೂ ಸ್ವಲ್ಪ ಅನ್ನ ಐತಿ ನೋಡ್ರಿ. ಪಾವ್ ತಿನ್ನೋಣ ಬರ್ರಿ. ಪಾವ್ ಅಜ್ವಾನ ಹಾಕ್ಯಾರ. ಯಾವ ಆ್ಯಪಲ್ ಹೋಳಿ ಕೊಡ್ದೈತಿ ಹುಡುಗರಿಗೆ ನೆನಪಿಲ್ಲ. ಇಲ್ಲ ನಮ್ಗೆ ಹೇಳಿದ್ರೆ ಹೋಳಿ ಕೊಡ್ತಿದ್ದೇವು. ನಮ್ಗೆ ನೆನಪಿಲ್ಲ, ಗೊತ್ತೇ ಇಲ್ಲ ಅದು. ನಿನ್ನ ರಾತ್ರಿ ಮಸ್ತ್ ಊಟ ಆಯಿತು. ಕಾಮಿಡಿ ಮಾಡ್ಕೋತಾ ಸಿಕ್ಕಾಪಟ್ಟೆ ಕಾಮಿಡಿ. ಯಾರು ಏನೋ ಅನ್ಕೊಳ್ಕೊಬೇಡ್ರಿ. ನಗಬೇಕು, ನಗಿಸ್ತಾ ಇರಬೇಕು. ನಗುವಿನಲ್ಲಿ ಎಲ್ಲ ನೋವನ್ನು ಮರಿಬೇಕು ಅನ್ನೋಳು ನಾನು. ಹಿಂಗೆ ನೋಡ್ರಿ. ಅದ್ರಲ್ಲಿ ತಂಗಿ ನಾವು ಇಬ್ಬರು ಸೇರಿದ್ರೆ ಸಿಕ್ಕಾಪಟ್ಟೆ ನಗ್ತೀವಿ. ಅನಿತಾ ಸಾ ಕುಡಿಯಲ್ಲ ಕುಡ್ದಿ? ನಮ್ಮವ್ವ ನನಗೆ ಚಾ ಸುರಿಸ್ಕೊಟ್ಲು. ಕುಡಿಯೋಣ ಬರ್ರಿ ಚಾ. ನಾವು ಆರಾಮಿಲ್ಲದ್ರೆ ಯಾರು ಕೊಡ್ತಾರೆಗಿನೇ ಎಲ್ಲ ಊಟ ಕೊಡ್ತಾರೆ ನಮಗೆ. ಸಕ್ಕರೆ ಭಾಳ ಆಗ್ತಿದೆ ಅವತ್ತು. ಹಾಕಿದೆ ಸಪ್ಪಗೆ ಮಾಡೈತಲ್ಲ ನೀ ಮಾಡಿ ಅಂತ ಮಾಡಿ ಸಪ್ಪಗೆ ಮಾಡೈತಲ್ಲ. ಓಕೆ ಸ್ನೇಹಿತರೆ, ನಾಷ್ಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಬೆಂಗಳೂರಾಗಿದ್ದಂದ್ರೆ ಕಲರ್ ಚಂದ ಇರ್ತಿತ್ತು. ಇಲ್ಲಿ ಊರಿಗೆ ಬಂದಿದೆ ಅಲ್ಲ, ನಿಮ್ಮ ಊರಿಗೆ ಬಂದಾಗಿನಿಂದ ಅದರ ಪತ್ರಸಿನ ಮನೆ ಸಿಕ್ಕಾಪಟ್ಟೆ. ಹೊಲಕ್ಕೆ ಹೋಗಿ ಬಂದಿದೆ. ಏನು ಮಾಡಿದ್ವಿ ಹೊಲಕ್ಕೆ ಹೋಗಿ? ಮೆಣಸಿನ್ಕಾಯಿ ಗಿಡ ಹಚ್ಚಕ್ಕ. ಮೆಣಸಿನ್ಕಾಯಿ ಅಗಿ ಹಚ್ಚಕ್ಕ, ಗಿಡ ಹಚ್ಚಕ್ಕಲ್ಲ. ಮೆಣಸಿನ್ಕಾಯಿ ಅಗಿ ಹಚ್ಚದ ಎಂದ್ರೆ ಒಂದಿನ ಹೋಗಿ ಗಿಡ ಹಚ್ಚದತ್ತ. ಮೆಣಸಿನ್ಕಾಯಿ ಕಲ್ಲು ನಾಡಿಸಿ ಬಂದಿದೆ. ಗ್ರೇಟು. ಆಗಳ ಯಾರ ಚಾ ಕುಡಿದ್ನಿ ಅಂತ ಹೇಳಿದ್ರು. ಮತ್ತೀಗೇನು ಮಾಡಾಕತ್ತೀನಿ? ಬ್ರೆಡ್ ತಿನ್ನಾಕತ್ತೀನಿ. ಮತ್ತು ಚಾದಾಗಿಲ್ಲ ಅದು ಬ್ರೆಡ್ ತಿನ್ನೋದು. ಹೇಳವ ಏನು ಮಾಡಮ್ಮ? ನಮ್ಮ ನೋಡ್ರಿ ನಾಷ್ಟ ಮಾಡಿರಿ. ಮೊದಲು ನಾಷ್ಟ ಮಾಡಿ ಇಂದ್ರಡಿ ಗಟ್ಟಿಯಾಗಿ ನಿಂದರ್ರಿ ಅಂತೇಳ ನಮ್ಮವ್ವ. ನೋಡ ಆಗ ನಿನ್ಗೆ ಎಲ್ಲಿ ಬಣ್ಣ ಬರೋಕ್ಕಾಗತ್ತೆ? ಬಿಡ್ಲೆ, ಬಣ್ಣದಾಗ ಏನೈತಿ? ಮನಸ್ಸೊಂದು ಒಳ್ಳೇದೈತಲ್ಲ ಸಾಕು. ಬಣ್ಣ ತೊಗೊಂಡು ಏನು ಮಾಡ್ತಿದ್ದಿ ನೋಡ್ರಿ. ಬಣ್ಣ ಅಂತ ಬಡ್ಕೋತ ದಾಳಿ ಹೊಡ್ಲಿ. ನಮ್ಮ ಒಂದು ಬಣ್ಣ ಬೆಳ್ಳಗಿತ್ತು ಮೊದಲು. ಇಸಾದ ಕಪ್ಪಾಯ್ತು, ಗುಂಡಗಿತ್ತು. ನಮ್ಮ ಅವ್ನು ಮಾರಿನ ಏನು ಹೇಳವ. ಹಂಗಿದ್ದಕ್ಕೆ ನಮ್ಮವು ಹೆಂಗೆ ನೋಡ್ರಿ. ಕುಂದ್ರೆ ಬಾ. ನಮ್ಮ ಈಸತ್ತಲೆ ಓಡ್ಲಕತ್ತದ. ಈಗೇನು ಮಾಡ್ಕೋತೀವಿ ಬಾ. ಇರ್ತಾನೆ ಏನು ನೀ ಮಾಡಿದಲ್ಲ ಸರಿ. ಆ ಕಡೆ
ಈಗೇನು ರೊಟ್ಟಿ ಪಲ್ಯ ಅದು ಮಾಡ್ಬೇಕಲ್ಲ. ಪಲ್ಯ ಏನು ಮಾಡ್ಬೇಕು ಹೇಳು? ಹಿಟ್ಟಿನ ಪಲ್ಯನ, ನಿಂಬಲ್ಲಿ ಪಿಟ್ಲನ? ಒಂದ್ಸಾರಿ ಉದ್ರ ಪಿಟ್ಲ ಮಾಡ್ಬೇಕಲ್ಲ, ಒಂದ್ಸಾರಿ ಮಾಡ್ತೀವಿ ಉದ್ರ ಪಿಟ್ಲ ಮಾಡ್ತೀವಿ. ಹೌದು, ಈಗ ಏನ್ ಮಾಡಿದ್ರು ನಮ್ಮ ಅವ್ವ ಫಿಲ್ಟರ್ ಎಣ್ಣೆ ತಂದಿರ್ತಾನೆ ನಮ್ಮಪ್ಪ. ಫಿಲ್ಟರ್ ಎಣ್ಣೆ ಎಷ್ಟು ಕಲಬರ್ಕೆ ಫಿಲ್ಟರ್ ಎಣ್ಣೆ ಇದ್ದ ಕಲ್ಬರ್ಕಾಯಿ ನಾನು ನೋಡಿ ಬಂದೀನಿ. ಅಲ್ಲ ಅವ್ರು ಹೆಂಗೆ ಮಾಡ್ತಾರ ನಾನು ನೋಡಿ ಬಂದೀನಿ. ಯಾರು ವಿಡಿಯೋ ಮಾಡ್ಕೊಂಡಿಲ್ಲ. ಚಲೋ ಇರ್ತದೆ ಫಿಲ್ಟರ್ ಎಣ್ಣೆ. ಕುಸ್ಬಿ ಎಣ್ಣೆ ಕುಸ್ಬಿ ಉಂಡ್ರೆ ತುಪ್ಪ ಉಣ್ಣಂಗಂತ. ಕುಸ್ಬಿ ಅವಾಗ ನಮ್ಮ ಮಾಮ ತಂದಿದ್ನಲ್ಲಿ ಅವ ಇದ್ರಾಗ ಕಲಿಕೆರಿ ಬಲ್ಲಿ ಗಾಣ ಆದತ್ತೇಕಿ ಬರ್ತಾ ಬರ್ತಾ ಕೌಂಟ್ ಆಗಿಬಿಡ್ತದೆ. ಎಣ್ಣೆ ಒಂಥರ ಎಣ್ಣೆ ರುಚಿನೇ ಕೆಟ್ಟು. ಫಸ್ಟಿಗೆ ಚಲೋ ಇದ್ದೇವ, ಬರ್ತಾ ಬರ್ತಾ ರುಚಿನೇ ಕೆಟ್ಬಿಡುತ್ತೆ ಎಣ್ಣೆ. ಅದು ಮಿಕ್ಸ್ ಇರ್ತದೆ. ನೋಡಿ ಶೇಂಗಾ ಉಂಡಿ ಒಂದು ಸ್ವಲ್ಪ ಸೈಡ್ ಚೂಡ ಹಾಕ್ತೇನೆ ನೋಡು. ನೋಡು ನೋಡೋದೇನು ಬಂತು? ತಗೊಳ್ಳೋದೆ ಒಳದೆ ತಗೋ. ಚಾಕು ಎಲ್ಲದ? ಚಾಕು ನಮ್ಮ ಶಾಪ ಕೊಬ್ಬರಿ ಕಾಯಿ ಹೋಗಿ ಕೈ ಕಟ್ ಮಾಡ್ಕೊಂಡು ಯಾಕೆ ಮಾಡೋ ಈಗ ಮತ್ತೆ ಗೊತ್ತಿದ್ರೆ ಅದ್ರ ತಾಳಿ ಹೊಡ್ಲಿ ಅವನ ಇನ್ನೇನು ಬರಲಿಲ್ಲ. ಅದಕ್ಕೆ ನಾಳೆ ರಾಖಿ ಕಟ್ಟದ ಕಾಲು ಬಳಸ್ಕೊತೀವ ನೋಡಕತ್ತಿ. ಮಣ್ಣು ರೆಡಿ ಆಗಿದವ ಚಾಕು. ಈ ಕಡೆ ಹಿಂಗೆ ಕಟ್ಟಾಗವ ಅಲ್ಲಕ್ಕೆ ಉಂಡಿ ನೋಡ್ರಿ ಸ್ನೇಹಿತರೆ, ತೋರಿಸ್ತೀನಿ. ಉಂಡಿ ನೋಡ್ರಿ ನಿನ್ನೆ ಮಾಡಿದೆವು. ಬಿರ್ಸಾಗ್ಯಾವ, ಮೆತ್ತಿಗ್ಯಾವ ಇಲ್ಲ ಅಷ್ಟೇ. ಇದ್ರಾಗ ಅವ ನೋಡ್ರಿ. ಇವು ಶೇಂಗಾದ ಉಂಡಿ. ಯಾಕೆ ತಂಗ ಉಂಡಿ ನಮ್ಮ ಅಪ್ಪ ಕೆಟ್ಟು ಸಣ್ಣದು ಕೊಡಿ, ದೊಡ್ಡದು ಕೊಡಿ ನಮ್ಮ ಅಪ್ಪಗ. ಇದು ಅದು ಮಾಡ್ತೀವಿ. ಶೇಂಗಾದ ಉಂಡಿ ಅದು ಇದು ತಿನ್ನೋದ್ರಾಗ ಬೆಳಗಾಗತ್ತ. ಮತ್ತೆ ಇನ್ನು ಮತ್ತೆ ಮಧ್ಯಾಹ್ನದಾಗ ಆದ್ರೆ ತಾದು ಮಧ್ಯಾಹ್ನ ಕುತ್ಕೊಂಡ್ಕೆ ತಿನ್ನಕ್ಕೇನ ನಮ್ಮ ಅಪ್ಪ ಇಟ್ಟು ಪಾಟಿಕೆ ತಿಂದ್ರೆ ನಮ್ಮವ್ವ ಆಯ್ತೊತ್ತಿಗೆ ನುಣ್ಣಗೆ ಆತಿದ್ಲೇನು ಹಿಂಗೆ ನುಣಿ ಅಂತಿದ್ಲು. ನಮ್ಮವ್ವ ಕಾಮಾಗ ತಿನ್ಲಾಕ ಉಳ್ಳಾಕ ಎಲ್ಲ ಅದ, ತಿನ್ನಲ್ಲ ಉಣಲ್ಲ. ತಿಂದುಗೋನೆ ಓಡದೆ ದಿಗಿ ಹಾಂ ಈಸು ಒಳಿದ್ರಾಗ ಇಟ್ರೆ ಮತ್ತೆ ಉಪ್ಪಿಟ್ಟು ಅದ್ರಾಗ ಇಡ್ಲಿ. ತಗೋ ಇದು ಒಂದಿಡು, ಶೇಂಗಾದ ಉಂಡಿ ಒಂದಿಡು, ಇಡು ಶಾವಿಗೆ ಉಪ್ಪಿಟ್ಟು ಈಗ. ಓಕೆ, ಅಪ್ಪಂದು ನಾಷ್ಟ ನೋಡೋದೈತಿ ನೋಡ್ರಿ. ನಾಷ್ಟ ಮಾಡೋಣ. ಏನೈತಪ್ಪ ನಾಷ್ಟಕ್ಕ? ಬೇಸನ್ ಉಂಡಿ, ಶೇಬಣ್ಣು ಉತ್ತರ ತಿಂದೆ, ಶೇಂಗಾದ ಉಂಡಿ, ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟು. ಬರೀ ಬರ್ರಿ ಎಲ್ಲರೂ ಟಿಫಿನ್ ಮಾಡಿ. ಬೆಳಗಿನ ಟಿಫಿನ್. ಹೇಗಿದ್ದೀರಾ? ಟಿಫಿನ್ ಆಯ್ತಾ ನಿಮ್ದು? ಹೆಂಗಪ್ಪ ಉಂಡಿ? ಚಲೋ ಆಗ್ಯಾವಲ್ಲ? ಸೂಪರ್. ಓಕೆ ಸ್ನೇಹಿತರೆ, ಬರ್ರಿ ರೊಟ್ಟಿ ಮಾಡೋಣ. ರೊಟ್ಟಿ ಮಾಡಕತ್ತೀವಿ. ನಮ್ಮ ತಂಗಿ ಬಡ್ದು ಕೊಡಕತ್ತಾಳ. ನಾ ಇಲ್ಲಿ ಹಾಕೊಂಡು ಬೇಯಿಸಾಕತ್ತೀನಿ. ಇಲ್ಲಿ ನೋಡಿ, ಬರ್ರಿ ಬಿಸಿ ರೊಟ್ಟಿ. ನಮ್ಮ ಶಶಿ ಅಂತೂ ರೊಟ್ಟಿ ನೋಡೋಣ ಅಳಕ್ಕೆ ಚಾಲು ಮಾಡ್ತಾಳಕಿ. ಬಾರೆ ಶಶಿ ಬಿಸಿ ರೊಟ್ಟಿ. ಆ ಕಡೆ ಎಲ್ಲ ಮಂಡ್ಯ ಮೈಸೂರು ರೊಟ್ಟಿಯಲ್ಲಿ ಮಾಡ್ತಾರೆ. ಆ ಕಡೆ ನಮ್ಮ ಕಡೆ ರೊಟ್ಟಿ ಮಾಡ್ತಾರ, ನಮ್ಮ ಕಡೆ ಹಂಗ ಇಲ್ಲ. ಅಕ್ಕ ಅಂತ ಅಳಕ್ಕೆ ಚಾಲು ಮಾಡ್ತಾಳಕಿ ರೊಟ್ಟಿ ಅಂದ್ಬನೆ. ರೊಟ್ಟಿ ಮಾಡ್ತಾರ ನೋಡ್ರಿ. ಅಲ್ಲಿ ನನ್ನ ತಮ್ಮ ಇದ್ದವ, ಮುದ್ದಿನ ತಮ್ಮ ಬೆಣ್ಣೆ ಕೃಷ್ಣ. ತಿನ್ನಕತ್ತನ ತಲೆ ಬಗ್ಗಿಸ್ಕೊಂಡು ಅವ ಏನು ಹೇಳ್ತಾನೆ ಗೊತ್ತೇನ್ರಿ? ರಾಗಿ ಮುದ್ದೆ ಮಾಡ್ಕೊಡ್ಬೇಕಂತ ಒಂದು 10 ಸಾರಿ ಕಾಲು ಬೀಳ್ತಾನಂತ. ಬೀಳಲ್ಲ ಈಗ ತಗೋ, ಈಗ ಕಾಲು ಬೀಳಿ ಇಲ್ಲ, ಈಗ ತಗೋ ಕಾಲು ಬೀಳುವ. ಈಗ ಬಾ ಕಾಲು ಬೀಳುವ, ಒಂದು ಸಾರಿ ಕಾಲು ಬೀಳು. ಏನು ಚಂದ ಆತನ ಮೂತಗನ ಒಯ್ದು. ಎಷ್ಟು ಬೇಕ್ರಿ ನಮಸ್ಕಾರ. ಒಂದು ಸಾರಿ ಕಾಲು ಬೀಳು. ಹೊಟ್ಟೆ ಬಗ್ಗಲಿದು, ಇದು ಹೊಟ್ಟೆ ಬಗ್ಗಲಿದು ಎಂಥದ್ದು ಜೈಮ ಆಯ್ತು ನೋಡಿ. ಅದಕ್ಕೆ ನಾನು ಆಗಲೇ ಸುಮ್ಮನೆ ಕೂತೆ. ಅದಕ್ಕೆ ನಾಳೆ ಆಗಲೇ ಸುಮ್ಮನೆ ಕೂತೆ. ನಾಳೆ ಕಾಂತ ಯಾಕ ಅಂದಾಗ ಇರ್ತದ, ಅವಾಗ ಈ ಸೇಡ್ ಅವಾಗ ತಿರ್ಸ್ಕೊಬೇಕತ್ತೆ. ಸುಮ್ಮನೆ ಕೂತೀನಿ, ನನಗೆ ಗೊತ್ತದನು. ಅದಕ್ಕೆ ಆಗಲೇ ಸುಮ್ಮನೆ ಕೂತಿನಲ್ಲೇ ನಾನು ಮಾತಾಡಿಲ್ಲ. ಅದಕ್ಕೆ ಸುಮ್ಮನೆ ಕೂತೆ. ನಾಳೆ ಇರ್ತದಲ್ಲ, ನಾಳೆ ಅಕ್ಕಿ ಕಟ್ತೀವಲ್ಲ, ಅವಾಗ ಇರ್ತದಿಲ್ಲ. ನೋಡಿ ನಮ್ಮ ಕಾಲು ಬೀಳೋದು ಆಟ ಏನಂಗಿದ್ರೆ ನಾ ಕಾಲೇ ಕೊಡಂಗ್ರ ಅವಾಗ ನೋಡಕತ್ತಿಗತ್ತ ರೊಟ್ಟಿ ನೋಡ್ರಿ. ಮಾತನಾಗ ಇಟ್ಕೋತೀವಿ ರೊಟ್ಟಿ ಅಂಚು ಕಾಲ ಇಟ್ಕೊತ. ನಮ್ಮ ಇದ್ಲ ಮೊದಲು ರೊಟ್ಟಿ ಹಾಕವು ಇಂದ್ರೊಟ್ಟಿ ಮಾತಾಡ
ಹಾಲು ಕೋವ ಅಂತ ಹಿಟ್ಟು ಹಾಕೊಂಡ್ ಏನ್ ಮಾಡ್ತಾ ಬಿಡುಕ ಏ ಹಾಕಂಗೆ ಸರಿ ನೋಡ್ರಿ ಹಿಂಗೆ ಹಾಕ್ತಾಳ ಇನ್ನೊಂದು ಎಷ್ಟು ಹಿಟ್ಟು ಗಾಲಿನೇ ಮಾಡಿಲ್ಲಲ್ಲ ನೀನು ಚಿಂತೆ ಮಾಡ್ಬೇಕಪ್ಪ ನಿಮ್ಮ ಲಗ್ನಕ್ಕೆ ನಾವು ಹಿಟ್ಟು ಸ್ಟಾಕ್ ಮಾಡಿ ಇಟ್ಟು ಹೋಗ್ತೀವಿ ಬೇಡ ತರಿಸ್ತಾನವ ಮಷೀನಿಂದ ತರ್ಸೋ ನಾವು ಅವರೆಲ್ಲ ಮಷೀನ ತರ್ಸೋಣವ್ರು ಯಾಕೆ ಮಾಡ್ಬೇಕು ಅನಿತಾ ಸಾಕು ತೆಗಿಯತ್ತು ನಮ್ಮ ಪುರ್ತಕಾಯಿ ನಮ್ಗನ ಮಕ್ಕಳಿಗೆ ಸಾಕಿ ಅವಾಗ ಅಪ್ಪಗ ನನಗ ನಿನಗ 2 ಮಕ್ಕಳಿಗೆ ಸಾಕು ಮತ್ತೆ ಅದಕ್ಕೆ ಎದ್ದೇಳು ಇದು ಹಿಟ್ಟು ಯಾವ್ರೆ ಅಂತ ನನ್ನದು ಭಯ ಕೂಡ ಮದಿಟ್ಟು ಹೆಂಗಲೇ ಶಿವಪ್ಪ ಯಾವ ಮಿಷನ್ ರೊಟ್ಟಿ ತಂದು ನಿಂದ ನಾವು ಏನು ಹರ್ಕತ್ ನಿಂತದ ಮಾಡೋದ ತೈಕೆ ಅಂದ್ರೆ ಆಯ್ತು ಎಲ್ಲಿಗಳ ನಮ್ಮವ್ವ ಇಷ್ಟು ಕಾಮಿಡಿ ನಡೀತದ ನೋಡ್ರಿ ಅಪ್ಪ ಹೊಟ್ಟೆ ಬ್ಯಾನೆ ಹಾಕತ್ತ ನನ್ನ ನಕ್ಕ ಕೆಲವ್ರಿಗೆ ನಿಮ್ಗೆ ಏನಿದೆ ಇಂಥಪ್ಪರ್ ನಗ್ತಾರಂತ ಅನಿಸ್ಬೋದು. ಹಾಂ 4 ದಿನ ನಾವು ಸಿಗೋದು 4 ದಿನದೊಳಗೆ ಈ ಥರ ನಕ್ಕು ಮಚ್ಚೆ ಮಾಡಿ ಇಷ್ಟು ಖುಷಿ ನೋಡ್ರಿ. ನೀವು ಈ ಥರ ಎಲ್ಲರ ಜೊತೆ ಇದ್ದಾಗ ಎಲ್ಲರ ಮನೆಗೆ ಇದ್ದಾಗ ಈ ಥರ ನಕ್ಕು ನೋಡ್ರಿ, ಇದು ಯಾವಾಗಲೂ ನೆನಪಿನಲ್ಲಿ ಉಳಿತದೆ. ಹೌದು, ಎಷ್ಟು ನಗ್ತವೆ ನಗುತ್ತಾರ ನೋಡಿ, ಎಷ್ಟು ನಗುತ್ತಾರ ನೋಡಂತ ನಕ್ಕಿ ನೀಟೇ ನಗು ಇನ್ನ ನಗು ಅಕ್ಕಿ ಹಂಗೆ ಅಂದಾಗ ಗರ ನಗು ಬರ್ತಿತ್ತು ನಮ್ಗೆ ಅವಾಗ. ಅವ ಹೇಳ್ತಾ ನೋಡೋದು ಹೇಳಮ್ಮ, ಹೆಣ್ಮಕ್ಳು ಅದಾರು ಅಷ್ಟು ನಗಬಾರ್ದು ಮುಂದೆ. ನಕ್ರನ ಬರೀ ಇದೆ ನೋಡು, ನಗದೇ ಇವ್ಕರ್ದು ಬರೇ ನೋಡ್ರಿ. ಮೆತ್ತಗೆ ರೊಟ್ಟಿ ಚಂದ ರೊಟ್ಟಿ ಹಾಕತ್ತ ಮಾಡೋ ರೊಟ್ಟಿ ಹಿಂಗೆ ಹೆಸರು ಇಟ್ರೆ ಸಿಟ್ಟು ಬರಂಗಲ್ಲ ಹೇಳು. ಅದಕ್ಕೆ ಇದಕ್ಕೆ ಹಿಟ್ಟು ಅದಕ್ಕೆ ಈಗ ಯಾವ ಆಕಳ ದನ ಬರ್ತಾವ ಅದ್ರ ಬಾಯಾಗ ಕೊಡ್ತೀನಿ ತೊಂಬ. ಲಗ್ನದಾಗ ಅಯ್ಯವ್ವ ನಾವು ಮಾಡಂಗಿಲ್ಲಪ್ಪ, ಲಗ್ನದಾಗ ನಾವ್ಯಾಕೆ ಮಾಡಕ್ಕೆ ಹೋಗಮ್ಮ, ಏನು ಈಗ 4 ದಿನ ಇರ್ಲಿ ಹೋಗು ಅಂತ ಬಂದಿರ್ತೀವಿ, 4 ದಿನ ಮಾಡ್ಕೆ ಓದ್ತೀವಿ ಅವು ಅಪ್ಪನ ಸರಿಯಾಗಿ. ನಾನು ಲಗ್ನದಾಗ ಯಾಕೆ ಮಾಡಕ್ಕೆ ಹೋಗಮ್ಮ ಅಪ್ಪ, ಹೋಗೋ ಕಡೆ ಏನು ತಂದು ಕೊಡ್ತೀರಾ, ಬಂದು ಕೊಡ್ತೀರಿ ನಾಳೆ ನಮಗೆ ನೀವು ಹೇಳು ಏನು ಕೊಡ್ತೀರಿ. ಟಾಟಾ ಬಾಯ್ ಬಾಯ್, ಇದೊಂದೇ ನೀವು ಕೊಡೋದು ಹೇಳೆ. ಹೊಸ್ದಾಗಿ ಮಾಡಿದ್ದು ನಡಿ, ಲೋಕ ರೂಢಿ ನಡಿ ಹೆಂಗೈತಿ ಹಂಗೆ ಮಾಡ್ಬೇಕಾಗ್ತದ. ಹೊಸ್ದಾಗಿ ನಾವೇ ಯಾಕೆ ಮಾಡೋದು. ನೀವು ಮಾತಿನ ಅರ್ಥ ಏನಂದ್ರೆ ನಾ ಲಗ್ನದಾಗ ಬಂದು ಮಾಡ್ರವ ಅಂತಂದಾಗ ಅಲಾಗತ್ತದು. ನಾಲ್ಕ ವಾಟೆ ಹಾಕ್ಬಿಡು ಒಲ್ಲಪ್ಪ, ನಾವೇ ಬರೋಣ. ಬಾಗಲಕೋಟೆ ಹುಬ್ಬಳ್ಳಿ ಆ ಕಡೆ ಸೈಡ್ 2 ಗಂಡ್ಮಕ್ಳು ಇದ್ದಾಗ ತಾರ ಮನೆ ಕರೆಸಿ ಸೀರೆ ಉಡಿಸಿ ಕಳ್ಸಕ ನನಗೆ 2 ಗಂಡ್ಮಕ್ಳು ಅವಲ್ಲ, ನನಗೆ 2 ಗಂಡ್ಮಕ್ಳು ಅವಲ್ಲ. ಹೇಳು ಈಗ ಸೀರೆ ಅಂಗಡಿಯರ ಈಗ ಹೇಳು ಈಗ ನನಗೆ 2 ಗಂಡ್ಮಕ್ಳು ಅವ, ನನಗೆ 2 ಗಂಡ್ಮಕ್ಳು ಅವ. ಹಂಗಲ್ಲ, ಬರೀ 2 ಗಂಡ್ಮಕ್ಳು, ಹೆಣ್ಮಕ್ಳು ಇಲ್ಲಾರ್ದೆ ಬರೀ 2 ಗಂಡ್ಮಕ್ಳು ಇದ್ದವರಿಗೆ ಏನಂತಿದೆ ಈಗ ಉಡಿಸ್ನಿ ಅಂತಿದೆ ಇಲ್ಲಿ. ಈಗ ಕಡಗ ಹಾಕಿ ಏನೋ ಮಾಡ್ತದ, ಏನೋ ಮಾಡಲಿಲ್ಲ ಬೆಳೆ ಕಡಗ ಹ್ಯಾಂಗ ಮುಚ್ಚಿದೆ. ಇನ್ನೊಂದೆರಡು ತೆಗೆದ್ರೆ ಬರಬೇಕಿಲ್ಲ, ಹಾಗೆ ಹಿಡಿಲಕತ್ತಾನ ಮನಿ ಮ್ಯಾಗ ಹೋಗ್ತದ. ನನಗೆ ಯಾಕೆ ಮಬ್ಬು ಅನ್ಸ್ಲಕತ್ತ ಕಣ್ಣು ಮಂದ ಬ್ಯಾಟ್ರಿ ಇಲ್ಲಲೇ. ಚಚ್ಚಮ್ಮ ಇದು ಯಾರ ಹೆಸರು ಇಟ್ಕೋತಾನೆ ಚಚ್ಚಮ್ಮ ಅನ್ನೋದು. ಹೇಳ್ದೋದು ಯಾರು ಇರ್ಬೋದು ಚಚ್ಚಮ್ಮ? ಇಲ್ಲ, ನನ್ನ ಪ್ರಕಾರ ಇದು ನನಗಷ್ಟೇ ಚಚ್ಚಮ್ಮ. ಯಾವ ಉಳ್ಳ ಕೂತ ಸುಮ್ ಕೂದ್ರ ಮತ್ತೆ ಕೈ ತಕೊಂಡು ಎದ್ದು ಹೊದಿ ತತ್ತೀನಿ ಎಂದ್ರ ಗಡಿಗೆ. ಎಟ್ಟು ಮರ್ಯಾದೆ ಶಿವು, ಎಟ್ಟು ಮರ್ಯಾದೆ ಶಿವು. ಅವ್ರಿಗೆ ಮೀರ್ಸವನವ. ನಮ್ಮ ಇದೊಂದು ಡೈಲಾಗ್ ಹೋಗ್ಬಿಡು ರೊಟ್ಟಿ
ಮಾತು ನಡೀತಾ ಈ ಕಡೆ ನಗದನ ಆತನ ನಂಬುದು ಕೆಲಸ ಹಾಂ ಕರೆಯಲ್ಲಿ ನಾವು ಒಬ್ಬೇಕಿ ಇರ್ತೀನಿ ಒಟ್ಟು ನನಗೊಂಥರ ಇರ್ತೈತಿ ಮನಸ್ಸಲ್ಲಿ ಇಲ್ಲಿ ಬಂದ್ರೆ ಹೊತ್ತು ಹೆಂಗೆ ಹೋಗುತ್ತೆ ಹೆಂಗೆಲ್ಲ ಗೊತ್ತಿಲ್ಲ ನಮ್ಮ ಹೋಗಿ ಆರಾಮಿದ್ದಿಲ್ಲಲ್ಲ ಅವಾಗ ನನಗೆ ಹೊಟ್ಟೆ ಹೊತ್ತು ಕಲ್ಲು ಕಟ್ಟದಂಗೆ ಅನ್ನಕ ತಂಗಿ ಅದು ಒಬ್ಬೇ ಏನು ಮಾಡ್ಬೇಕವ ನಿಜವಾಗ್ಲು ದೇವ್ರೆ ಅವರಿಬ್ಬರು ಹಣೆ ಮ್ಯಾಗ ಹಾಕಿ ಕಾಳು ಹಾಕತ್ತನ ತಂಗಿ ಚಂದಾಗಿಡಪ್ಪ ಅಂತ ಇದೇ ಬೇಡ್ಕೊಂಡೆ ನೋಡಿ ನಾನು ಮುಂದೆಲ್ಲ ಆಟ ಮೆತ್ತಗಾಗಿಬಿಟ್ಟಿಲ್ಲ ಕಾಳುಗಳು ಉಂಡಿ ಕೊಡ್ತೀನಿ ಕಾಳುಗಳು ಉಂಡಿ ಕೊಡ್ತೀನಿ ಏಯ್ ಅಷ್ಟು ಸಾಕು ಬೀಗರ ಮನೆ ಈಗ ಅವ್ರು ನೀವು ಏಟ್ ಹೋದ್ರೆ ಡಬಲ್ ಕರೆದ ನಾ ಮನೇಲಿ ನೀ ಮನೇಲಿ ಅನ್ಬೇಕಲೆ ಹೌದಿಲ್ಲ ನಂದು ಹೆಚ್ಚತ್ತದ ನಿಂದು ಹೆಚ್ಚತ್ತದ ಒಂದು ಸಾಸಿ ಇರೋದಿಲ್ಲ ಅದು 200 ಸಾಸಿ ಅಂದ್ರೆ ಬಿಡಿಸೋದ್ರ ಬೇಗ ಅಂದಂಗೆ ಹಿಂಗೈತೆ ನೋಡ್ರಿ ಆಯ್ತು ಹಿಟ್ಟು ಅರ್ಧ ಕಾಲೆ ಐತಿ ಈಗ ಇನ್ನು ಅರ್ಧ ಹೋಯ್ತು ಹೆಂಗಿಗವಲ್ಲ ಉಂಡಿ ತಿಂದೆ ಇಲ್ಲ ತಿಂದಲ್ಲ ಅಲ್ಲಿದ್ದು ತಿಂದೆ ಇಲ್ಲ ಮತ್ತೆ ತಿನ್ನನೇಕ ಹೆಂಗೆ ಹೇಳಕ್ಕಾರ ಬರ್ತದೆ ಇಲ್ಲ ನಾ ಮಾಡ್ಬೇಕೈತೆ ನನ್ನ ಕೈ ರುಚಿ ನೀವು ತಿಂದಿದ್ರ ಅದಕ್ಕೆ ಬಂದು ಹಾದನ್ ತೆಳಗ ನಾ ಮಾಡಿದ ಕೈ ರುಚಿ ತಿಂದಿದ್ರಿ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿ ತಿಂತಿದ್ದಿಲ್ಲ ನೀವು ತಿನ್ನೋದಕ್ಕೆ ಇನ್ನೊಂದು ಗಂಡು ಹಿಡಿತಿದ್ವಿ ಅಕ್ಕ ಒಳ್ಳೆ ನಮ್ಮ ಮಕ್ಕಳು ಚುರುಕಲಾಗತ್ತ ನಮ್ಮಪ್ಪ ಅದೇ ಅಂತ ನನಗೆ ಅವಾಗ ಯಾಕೆ ಬೇ ನಿಮ್ಗೆ ಆತಿದ್ದಿಲ್ಲ ನಾವು ಸಾಕೋತಿದ್ದೀವ ನಾವು ಮುದ್ಕೆ ಸಾಕೋತಿದ್ದೀವಲ್ಲ ನಿಮ್ಗೆ ಆಟಿದಾಗಿತ್ತಂದ್ರೆ ಪಾಪ ಯವ್ವ ನನ್ನ ಮಕ್ಕಳು ಆಟ ಜೀವ ತಿಂದಿಲ್ಲ ಯವ್ವ ಇವು 2 ಗಂಟೆಗಳು ಆಟ ಜೀವ ತಿಂದಿಲ್ಲ ಅವಾಗ ಆಗ್ಯದ ಬಿಡ್ಬೇ ಯಾರೂ ಇದ್ದಿದ್ದಿಲ್ಲ ಮನೆ ತುಂಬ ಮಂದಿ ಇದ್ದಾಗ ಒಂದು ಬೇರೆ ಇತ್ತು ಒಬ್ಬನೇ ಆಗ್ಯಾವ ನಾವು ತನ್ನ ಪಾಡಿಗೆ ತೈಕಿ ಅಡುಗೆ ಮಾಡಕ್ಕೆ ಬಿದ್ದು ಬಿಡೋಕ್ಕೆ ಆ ಕಡೆ ದವಾಖಾನೆಗೆ ಅಡುಗೆ ಮಾಡಿ ಕಟ್ಟೋದಕ್ಕೆ ಮತ್ತು ಯಾಕಡತ್ತ ಇದು ಮಾಡ್ಬೇಕು ಅದಕ್ಕೆ ಕುರ್ಚಿ ಒಂದು ಏನು ಗೊಂಬೆನ ಹಿಡ್ಕೊಂಡ್ರಿ ಸರ್ಕಲ್ ತನಕ ಎಳ್ಕೊಂಡು ಹೋಗ್ಬಿಟ್ಟಿತ್ತು ಅದು ಒಂದೇ ಆಗಿಬಿಟ್ಟದ ಅದಕ್ಕೆ ಹೋಗ್ಯದ ಅದು ಬಿಟ್ಕೊಟ್ಟು ಹೇಳ್ದಂಬರ್ತಾನೆ ಕುರ್ಚಿ ಹಾಕಿ ಕುಂದಿರ್ತೀನಿ ಕುರ್ಚಿ ಒಂದು ಅಂತಂದ್ರೆ